ಕನ್ನಡಿಗ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ ಒಂದು ವಾರದಿಂದಲೂ ನಮ್ಮ ಸುತ್ತಲೂ ನಡೆದು ಹೋದ ಮತ್ತು ನಡೆಯುತ್ತಿರುವ ಘಟನಾವಳಿಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ನೋಟ. ರಾಜ್ಯದಲ್ಲಿ ರಾಜಕೀಯ ಸ್ಥಿತಿ ಬಗ್ಗೆ ಅವಲೋಕಿಸುವುದಾದರೆ, ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇಬ್ಬರೂ ಸೇರಿ ತಯಾರಿಸುವ ಒಂದು ಪಟ್ಟಿ, ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನು ಸೇರಿಸಿಕೊಳ್ಳುವಂತೆ ಸಿದ್ಧಪಡಿಸಿಕೊಟ್ಟ ಒಂದು ಪಟ್ಟಿ ಹಾಗೂ DK ಶಿವಕುಮಾರರ ಒಂದು ಪಟ್ಟಿ ಎಲ್ಲವೂ ಸೇರಿ 3 ಪಟ್ಟಿಯಲ್ಲಿ ತಲಾ 11ರಂತೆ 33 ಸಂಖ್ಯೆಯ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಅಧಿಕ ಸಂಖ್ಯೆಯಾಯಿತು ಅಂತ ಅನ್ನಿಸಿದರೂ ಅತೃಪ್ತರ ಸಂಖ್ಯೆಯೇ ಅಧಿಕಾಧಿಕವಾಗಿರುತ್ತದೆ. DK ಶಿವಕುಮಾರ್ ಅವರು CLP ನಾಯಕರಾಗಿ ಆಯ್ಕೆಯಾಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಸರ್ಕಾರ ರಚಿಸಲು ಆಹ್ವಾನಿತರಾದ ಮೇಲೆಯೂ ದಲಿತರಾದ ಡಾಕ್ಟರ್ ಪರಮೇಶ್ವರರನ್ನೇ ಮುಖ್ಯಮಂತ್ರಿಯನ್ನಾಗಿಸಲು AICC ಮೇಲೆ ಒತ್ತಡ ತರುವ ಪ್ರಯತ್ನದಲ್ಲಿ ದಲಿತ ಮುಖಂಡರ ಪ್ರತಿಭಟನೆಗಳು ನಡೆಯುತ್ತಿವೆ. ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಎಂಬ ಮಾತು ಯಾವಾಗಲೂ ಸತ್ಯವೇ. ದಲಿತ ಹಿಂದುಳಿದವರ ಪರ ಅಂತ ಬಿಂಬಿಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷವು ಸಂವಿಧಾನವನ್ನು ರಚಿಸಿಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರನ್ನು ಸೋಲಿಸಿದ್ದೂ ಅಲ್ಲದೆ, ಪ್ರಸ್ತುತ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಮುಖ್ಯಮಂತ್ರಿ ಗದ್ದುಗೆಗೆ ಏರಿಸದಂತೆ ನೋಡಿಕೊಂಡೇ ಬರುತ್ತಿದೆ. ಈಗ ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನು ಹಿಂದೆ ತಳ್ಳಿ ಪ್ರಬಲ ಜಾತಿಯಾದ ಒಕ್ಕಲಿಗ ಸಮಾಜದ DK ಶಿವಕುಮಾರರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಿದೆ. ಹೈಕೋರ್ಟ್ ಎದುರಿಗಿರುವ ವಿಧಾನಸೌಧದ ಬಾಗಿಲ ಮುಂದಿನ ಮೆಟ್ಟಿಲುಗಳ ಮೇಲೆ ನಿಂತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕೆಂಬ ಉತ್ಕಟ ಹಂಬಲ DK ಶಿವಕುಮಾರ್ ಅವರಿಗೆ ಇತ್ತು ಅಂತ ಅವರ ಆಪ್ತ ವಲಯಗಳಿಂದ ತಿಳಿದು ಬರುತ್ತಿತ್ತು. ಆ ಕನಸಿಗೂ ಕೂಡ ಈ ದಿವಸ ಭಗ್ನವಾಗಿದೆ. ಪ್ರಮಾಣ ವಚನದ ದಿನ ಅಂದರೆ 3/6/2026ರಂದು ಸಂಜೆ 4 ಗಂಟೆಯಿಂದ 7 ಗಂಟೆಯ ಅವಧಿಯಲ್ಲಿ ಭಾರೀ ಮಳೆಯಾಗುವ ಸಂಭವನೀಯತೆ ಇದೆ ಎಂಬ ತಜ್ಞರ ವರದಿಯನ್ನು ಪರಿಗಣಿಸಿ ಲೋಕಭವನ ಅಥವಾ ರಾಜಭವನದಲ್ಲಿಯೇ 3ರಿಂದ 4 ಸಾವಿರ ಅತಿಗಣ್ಯರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲು ತಯಾರಿ ನಡೆಯುತ್ತಿದೆ. ಸಿನಿಮಾ ತಾರೆಯರನ್ನು ಆಹ್ವಾನಿಸುವ ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಮೊದಲಿಗರಾಗಿ DK ಶಿವಕುಮಾರ್ ಹೊರಹೊಮ್ಮಿದ್ದಾರೆ. ಹಿರಿಯರಿಗೆ ಕಿರಿಯರಿಗೆ ಶೇಕಡಾವಾರು ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂಬ ವರದಿಗಳಿವೆ. ಮೊನ್ನೆ ತಾನೇ ದಾವಣಗೆರೆಯಿಂದ ಆಯ್ಕೆಯಾದ ಸಮರ್ಥ ಶಾಮನೂರು ಕೂಡ ವಯಸ್ಸಿನಲ್ಲಿ ಕಿರಿಯರಾಗಿದ್ದು ಅವರು ಕೂಡ ಸಚಿವರಾಗುವರೇ. ಆದರೂ ಅಚ್ಚರಿಯೇನಿಲ್ಲ. ವಯಸ್ಸಿನಲ್ಲಿ ಕಿರಿಯ ಸಚಿವರಾದರೂ ಅವರನ್ನು ಕಾಣಲು ಬರುವ ವಯೋವೃದ್ಧರು ಒಬ್ಬ ಸಚಿವರಿಗೆ ಕೊಡಬೇಕಾದ ಗೌರವವನ್ನು ಕೊಡಲೇಬೇಕು. ಕಳೆದ 4 ದಿನಗಳಿಂದಲೂ ಅಂತಿಮವಾಗದ ಸಚಿವರ ಪಟ್ಟಿಯು ಯಾವುದೇ ಸೂತ್ರಗಳಿಗೆ ಅನುಗುಣವಾಗಿರದೆ ಹೇಗೆಂದರೆ ಹಾಗೆ ಇರಬಹುದಾದ ಸಾಧ್ಯತೆಯೇ ಹೆಚ್ಚು. ಪಕ್ಕದ ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದ ಜ್ಯೋತಿಷಿಯನ್ನು ವಿಜಯ್ ಅವರು ತಮ್ಮ OSD ಅಂದರೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ನೇಮಕ ಮಾಡಿದ್ದನ್ನು ಖಂಡಿಸಿ ವಿರೋಧ ವ್ಯಕ್ತವಾಗಿದ್ದರಿಂದ ಜೋಸೆಫ್ ಅವರು ಆ ನೇಮಕಾತಿಯನ್ನು ರದ್ದುಗೊಳಿಸಿದರು ಅಂತ ಕೇಳಿದೆವಲ್ಲವೇ. ಅದೇ ರೀತಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವ ಮುಹೂರ್ತವನ್ನು ತೆಗೆದುಕೊಟ್ಟ ಆರಾಧ್ಯ ಎಂಬ ಜ್ಯೋತಿಷಿಗೆ ಸಚಿವ ಸ್ಥಾನವನ್ನು ನೀಡುವರೆ. ಅಕಸ್ಮಾತ್ ನೀಡಿದರೂ ಅದನ್ನು
ಖಂಡಿಸಿ ಪ್ರತಿಭಟನೆ ನಡೆಸುವವರನ್ನು ಹತ್ತಿಕ್ಕುವ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಇದೆ. ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಹೇಗೆಂದರೆ ಹಾಗೆ ಬಣ್ಣ ಬದಲಾಯಿಸುವ ಊಸರವಳ್ಳಿಗಳು. ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದನ್ನು ತಡೆದುಕೊಳ್ಳಲಾರದೆ ಉಮ್ಮಳಿಸಿ ಬಂದ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತು ಸೊರಗಿದ್ದ ಸಂತೋಷ್ ಲಾಡ್ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಖುದ್ದಾಗಿ ಕಂಡು ಪುಷ್ಪಗುಚ್ಛವನ್ನು ನೀಡಿ ಲಕ 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 ಅಂತ ನಗುತ್ತಿರುವ ಫೋಟೋವನ್ನು ಕೂಡ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದರು. ಡಾಕ್ಟರ್ ಯತೀಂದ್ರ ಕೂಡ ಸಿದ್ದರಾಮಯ್ಯನವರ ಮಗ ಇವರು. ಅವರು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಖುದ್ದಾಗಿ ಕಂಡು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ತಮ್ಮ ಬಯಕೆಯನ್ನು ಅವರಿಗೆ ತಿಳಿಸಿದ್ದಾಗಿ ಮಾಧ್ಯಮದವರ ಮುಂದೆ ಅದು ಯಾವ ಬಾಯಿಂದ ಹೇಳಿಕೆ ಕೊಡುತ್ತಿರುವರೋ ಅದು ಬಹಳ ವಿಚಿತ್ರ. ಇನ್ನು ಮುಸ್ಲಿಂ ಕೋಟಾದಲ್ಲಿ ಸ್ಪರ್ಧಿಗಳ ಸಂಖ್ಯೆ ಬಹಳಷ್ಟು ಇದ್ದದ್ದರಿಂದ ಜಮೀರ್ ಅಹಮದರನ್ನು ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಲ್ಲಿ ಹೈಕಮಾಂಡ್ ಶಿಕ್ಷಿಸಿದರೆ ಡಿ ಕೆಯವರ ಮೇಲಿರುವ ಒತ್ತಡ ಸ್ವಲ್ಪ ಕಡಿಮೆಯಾಗುವುದು ಸಹಜ. ಅದು ಹಾಗೇ ಆಗುವ ಲಕ್ಷಣಗಳು ಕಂಡುಬರುತ್ತಿವೆ. ಮರಿ ಖರ್ಗೆ, ಪ್ರಿಯಾಂಕ್ ಖರ್ಗೆಯವರು ಸಚಿವರಾಗುವುದಂತೂ ಖಂಡಿತ. ನಾವೆಲ್ಲ ಆಸ್ಕರ್ ಫರ್ನಾಂಡಿಸ್ ಎಂಬ ಕಾಂಗ್ರೆಸ್ ರಾಜಕಾರಣಿ ಹೆಸರನ್ನು ಆದಷ್ಟು ಮರೆತಿದ್ದೇವೆ. ಅವರೊಬ್ಬ ದಟ್ಟ ದರಿದ್ರ ಹೇತಲಾಂಡಿ ನಾಯಕನಾಗುವ ಯಾವುದೇ ಒಂದು ಯೋಗ್ಯತೆಯನ್ನು ಹೊಂದಿರದ ವ್ಯಕ್ತಿಯಾಗಿದ್ದರೂ ಕೂಡ ಸೋನಿಯಾ ಗಾಂಧಿಯವರ ಕೃಪೆಯಿಂದ AICCಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ಸುದೀರ್ಘ ಅವಧಿಯಲ್ಲಿ ಇದ್ದವರು. ಶೋಭಾ ಎಂಬಾಕೆ ಶೋಭಾ ಥಾಮಸ್ ಓಝಾ ಆದ ಕಾರಣ ಸೋನಿಯಾ ಗಾಂಧಿಯವರ ಕೃಪಾದೃಷ್ಟಿಯಿಂದ ಮಧ್ಯಪ್ರದೇಶದ ಪ್ರಮುಖ ಕಾಂಗ್ರೆಸ್ ರಾಜಕಾರಣಿಯಾದರು, ಸಂಸದರು ಆದರು. KJ ಜಾರ್ಜ್ ಅವರನ್ನು, ರಾಜ್ಯದ KJ ಜಾರ್ಜ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವುದಕ್ಕಿಂತಲೂ ಸಚಿವರನ್ನಾಗಿ ಮಾಡಿದಾಗ ವೈಯಕ್ತಿಕವಾಗಿ KJ ಜಾರ್ಜ್ಗೂ ಕೂಡ ಲಾಭವಾಗಬಹುದು ಅಂತ ಯೋಚಿಸಿ ಅವರನ್ನು ಸಚಿವರನ್ನಾಗಿ ಸೋನಿಯಾ ಗಾಂಧಿಯವರು ಮಾಡಿದರೆ ಆಶ್ಚರ್ಯವಿಲ್ಲ. ಸಿದ್ದರಾಮಯ್ಯನವರ ಬೆಂಬಲಿಗರೆಂಬ ಕಾರಣಕ್ಕೆ MB ಪಾಟೀಲ್ ಅವರನ್ನು, ಸತೀಶ್ ಜಾರಕಿಹೊಳಿ ಅವರನ್ನು, ಸಂತೋಷ್ ಲಾಡ್ ಅವರನ್ನು, ರಾಮಲಿಂಗಾರೆಡ್ಡಿ ಅವರನ್ನು ಸಚಿವರನ್ನಾಗಿ ಮಾಡಿದರೆ ಅವರು ಅದೆಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರಿಗೆ ನಿಷ್ಠರಾಗಿರದೆ ಸಿದ್ದರಾಮಯ್ಯನವರಿಗೆ ನಿಷ್ಠರಾಗಿರುವರು ಎಂಬುದನ್ನು ಕಾಲವೇ ಹೇಳಬೇಕು. 2028ರವರೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಡಿ ಕೆ ಅವರಿಗೆ 2028ರ ನಂತರದ 5 ವರ್ಷಗಳು ಲಾಭಕಾರಿಯಾಗಿ ಇರಬಲ್ಲವು. ನರೇಂದ್ರ ಮೋದಿಯವರು ಜನಗಳ ಖಾತೆಗೆ 15 ಲಕ್ಷವನ್ನು ಹಾಕಿಲ್ಲ ಅನ್ನೋ ಕೊಳಚೆ ಹೇಳಿಕೆಗಳನ್ನು ನೀಡುತ್ತಾ ಬಂದರೆ 2027ರೊಳಗೆ ಸರ್ಕಾರ ಉಳಿಸಿಕೊಳ್ಳುವುದೇ 7-11 ಆಗಿ ಪರಿವರ್ತನೆಯಾಗಬಹುದು. ವ್ಯಗ್ರರಾಗದೆ, ಉಗ್ರರಾಗದೆ, ಶಾಂತರಾಗಿಯೇ ಸಮುಚಿತವಾಗಿ ಮಾತನಾಡುವ ಸತೀಶ್ ಜಾರಕಿಹೊಳಿಯಂಥವರಿಗೆ ಮುಖ್ಯಮಂತ್ರಿ ಪದವಿಯು ಕೈ ಬೀಸಿ ಕರೆಯುತ್ತದೆ ಎಂಬ ಅರಿವು ಡಿ ಕೆ ಶಿವಕುಮಾರ್ ಅವರಿಗೆ ಇರಲಿಕ್ಕೆ ಬೇಕು. ಅಂತೂ ಡಿ ಕೆ ಶಿವಕುಮಾರ್ ಅವರ ಬಹುದಿನದ ಕನಸು ನನಸಾಗುತ್ತಿರುವುದರಿಂದ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಸುಧಾರಣೆಯಾಗಿ ಮುಖದಲ್ಲಿ ಕಳೆ ಹೆಚ್ಚುತ್ತಿದೆ ಅನ್ನುವುದಂತೂ ಈಗಿನ ಸತ್ಯ. ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಾರೆ ಎಂಬ ನಿರೀಕ್ಷೆಯಲ್ಲಿರುವ ರೈತರಿಗೆ ಆ ದಿಶೆಯತ್ತ ಡಿ ಕೆ ಶಿವಕುಮಾರ್ ಅವರು ಬರೀ ರಾಜಕೀಯ ಹೇಳಿಕೆಗಳನ್ನು ನೀಡುತ್ತಾ ಮುಂದಕ್ಕೆ ತಳ್ಳಿದರೆ ಮುಂದೆ ಕೆಟ್ಟ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತದೆ. ಕರ್ನಾಟಕದ ಮುಖ್ಯಮಂತ್ರಿ ದೇಶದಲ್ಲಿ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಎಂಬ ಹೆಮ್ಮೆಯಲ್ಲಿ ಕನ್ನಡಿಗರು ಬೀಗುವ ಸಮಯ ಸಮೀಪಿಸುತ್ತಿದೆ. ಯಾರನ್ನೋ ಮೆಚ್ಚಿಸಲು ಬೆಟ್ಟ ಬಂಡೆಗಳನ್ನು ಯಾರ್ಯಾರಿಗೋ
ಬರೆದುಕೊಡುವ ವಿಚಾರಗಳನ್ನು ತಲೆಯಿಂದ ತೆಗೆಯದಿದ್ದರೆ ರಾಜಕೀಯ ಭವಿಷ್ಯವೇ ಮುನ್ನುಪಾಲಾಗಬಹುದು. ಅದಕ್ಕೊಂದು ತಾಜಾ ನಿದರ್ಶನವೆಂದರೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿಗೆ ಬಂದೊದಗಿರುವ ದುರವಸ್ಥೆ. ತೃಣಮೂಲ ಕಾಂಗ್ರೆಸ್ನಲ್ಲಿ ಬಿರುಕು ಹುಟ್ಟಿದೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯ ಬೆಂಬಲಿಗರೆಲ್ಲ ಸೇರಿ ನಿಜವಾದ TMC ನಮ್ಮದೇ ಅಂತ ಮಮತಾ ವಿರುದ್ಧ ತೊಡೆತಟ್ಟಿದ್ದಾರೆ. ದರ್ಪದ ಆಡಳಿತದಲ್ಲಿ ಕುಖ್ಯಾತರಾದ ಮಮತಾ ಬೀದಿಗೆ ಬರುವಲ್ಲಿ ಭಾಳ ಹೊತ್ತು ಬೇಕಾಗಲೇ ಇಲ್ಲ. ನಿವೃತ್ತ IPS ಅಧಿಕಾರಿ ಅಣ್ಣಾಮಲೈ BJP ತೊರೆದು ಹೊಸ ಪಕ್ಷ ಕಟ್ಟಲಿದ್ದಾರೆಯೇ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಬಹು ಚರ್ಚಿತವಾಗುತ್ತಿದೆ. ಯಾವ ರೋಗಕ್ಕೆ ಯಾವ ಮದ್ದಿನಿಂದ ಹೇಗೆ ಚಿಕಿತ್ಸೆ ನೀಡಬೇಕು ಹಾಗೆ ಚಿಕಿತ್ಸೆ ನೀಡುವವರು ನೀಡುತ್ತಲೇ ಇರುತ್ತಾರೆ. ಕ್ಷೇಮದ ನಡೆ ಯಶಸ್ವಿಯ ಕಡೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.